ಇದ್ದಾರೆ ಇವರಿಗೆ. ನಿಜ ಹೇಳ್ಬೇಕಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಕನ್ನಡದಲ್ಲಿ ಈ ತರ ಒಂದು ಚಾನಲ್ ಬೆಳೀತಾ ಇದೆ ಅಂದ್ರೆ ನಮಗೂ ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ ನಿಜವಾಗ್ಲೂ ಕೂಡ. ಅಷ್ಟೊಂದು ಸೇಮ್ ವಿಲೇಜ್ ಕುಕಿಂಗ್ ಚಾನಲ್ ಯಾವ ತರ ಒಂದು ಅಡಿಗೆ ಮಾಡ್ತಾರೆ ಅದೇ ತರನೇ ಇವರು ಕೂಡ ಕನ್ನಡದಲ್ಲಿ ಅದೇ ಒಂಥರ ಕಾನ್ಸೆಪ್ಟ್ ನ ತಂದು ಅಡಿಗೆ ಮಾಡ್ತಾರೆ. ತುಂಬಾನೇ ಖುಷಿ ಅನ್ಸುತ್ತೆ. ಇವರ ತಿಂಗಳ ಆದಾಯ ತಿಳ್ಕೊಳ್ಳೋಕ್ಕಿಂತ ಮೊದಲು ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಯಾಕಂದ್ರೆ ಯಾರೇ ಒಬ್ರು ಇವತ್ತು ಗೆದ್ದಿದ್ದಾರೆ ಅಂದ್ರೆ ಅದ್ರ ಹಿಂದೆ ಸುಮಾರು 1 ವರ್ಷ ಕಷ್ಟಗಳು ಕಳ್ಕೊಂಡೇ ಬಂದಿರ್ತಾರೆ. ಮುಂದೆ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕ ಶೈಲಿ ಟಗರನ್ ಮಟನ್ ರಕ್ತ ಕಡ್ಲಿಕಾಳು ಹಾಕಿ ಡ್ರೈ ಫ್ರೈ ಮಾಡಿ ಕಡಕ್ ಜೋಳದ ರೊಟ್ಟಿಗೆ ಹಚ್ಕೊಂಡ್ ತಿನ್ನಕ್ ಹಚ್ಚಿದ್ರ ನೋಡರ್ ಬಾಯಿ ಜುಮ್ 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 ಅನ್ಬೇಕ. ಕುಕಿಂಗ್ ಚಾನಲ್ ಹೇಗೆ ಅಂದ್ರೆ ಕನ್ನಡದಲ್ಲಿ ಸಾಕಷ್ಟು ಕುಕಿಂಗ್ ಚಾನಲ್ಗಳಿವೆ. ನಿಜ ಹೇಳ್ಬೇಕಂದ್ರೆ ತುಂಬಾನೇ ಕುಕಿಂಗ್ ಚಾನಲ್ಸ್ಗಳಿವೆ. ಆದ್ರೆ ನಿಮ್ಮ ವಿಡಿಯೋ ಮೇಲೆ ಬಂದು ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಬೇಕು ಅಂದ್ರೆ ನೀವು ಸ್ವಲ್ಪ ಏನಾದ್ರು ಆ ವಿಡಿಯೋಲಿ ಮ್ಯಾಜಿಕ್ ಮಾಡಿರ್ಬೇಕು. ಮ್ಯಾಜಿಕ್ ಅಂದ್ರೆ ಏನ್ ಗುರು ಏನ್ ಹೇಳ್ತಿದೆ ಅಂತ ಅನ್ಬೇಡಿ. ಅಂದ್ರೆ ತಮ್ನೇಲು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಅಯ್ಯೋ ಹಿಂಗ್ ನೋಡ್ತಾ ಇರೋವಾಗ ಇದೇನ್ ಮಾಡಿದ್ದಾರೆ ಅಂತ ಕ್ಲಿಕ್ ಮಾಡ್ಬೇಕು ಆ ವಿಡಿಯೋನ. ಅಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡ್ಬೇಕು. ಯಾಕಂದ್ರೆ ಅಡಿಗೆ ಚಾನಲ್ ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಗಳಲ್ಲೂ ಕೂಡ ತುಂಬಾನೇ ಇದೆ ಅಡಿಗೆ ಚಾನಲ್ಗಳು. ಅದ್ರಲ್ಲಿ ಲೇಡೀಸ್ ಅಡಿಗೆ ಚಾನಲ್ಗಳಕ್ಕಿಂತ ಗಂಡ್ ಮಕ್ಳು ಮಾಡಿರೋ ಅಡಿಗೆ ಚಾನಲ್ ಬೇಗನೆ ಕ್ಲಿಕ್ ಆಗುತ್ತೆ. ಏನಾಗುತ್ತಿಲ್ಲ, ಲೇಡೀಸು ಕ್ಲಿಕ್ ಆಗಿದೆ ಬಿಡಿ. ಅಂದ್ರೆ ಲೇಡೀಸ್ ಅಡಿಗೆ ಚಾನಲ್ನ ನಾವು ಈ ಅಡಿಗೆನ ಕಲಿಬೇಕು ಅಂತ ನೋಡ್ತಾರೆ. ಆದ್ರೆ ಗಂಡ್ ಮಕ್ಳು ಮಾಡೋ ಅಡಿಗೆ ಚಾನಲ್ನ ಏನೋ ಒಂದು ಖುಷಿಗೆ ನೋಡ್ತಾರೆ, ಏನೋ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ನೀವು ನೋಡ್ರಿ ವಿಲೇಜ್ ಕುಕಿಂಗ್ ಚಾನಲ್ ನಿಮ್ಗೆ ಗೊತ್ತಿಲ್ದೇನೆ ಎಷ್ಟೋ ಸಾರಿ ನೀವು ನೋಡಿರ್ಬೋದು. ಸುಮ್ಮನೆ ಹಿಂಗ್ ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಏನ್ ಚೆನ್ನಾಗಿ ಮಾಡಿದಾರಲ್ಲ ಅಂತ ಕ್ಲಿಕ್ ಮಾಡ್ತೀರಾ, ನೋಡ್ತೀರಾ ವಿಡಿಯೋ. ಆ ತರ ಹೆಣ್ಮಕ್ಳು ಚಾನಲ್ ನೋಡೋದು ಅಡಿಗೆನ ಕಲಿಯಕ್ಕೆ, ಗಂಡ್ ಮಕ್ಳ ಚಾನಲ್ ನೋಡೋದು ಒಂಥರ ಖುಷಿಗೆ, ಸುಮ್ಮನೆ ಇಂಟ್ರೆಸ್ಟ್ಗಾಗಿ ಅಷ್ಟೇ. ಆ ತರ ನೋಡ್ತಾರೆ ಗಂಡ್ ಮಕ್ಳ ಚಾನಲ್ಸ್ನ. ಇವರು ನಮ್ಮ ಉತ್ತರ ಕರ್ನಾಟಕದವರು. ಮಂಜಪ್ಪ ಕಾಕ ಏನ್ ಇವತ್ತು ಸ್ಪೆಷಲ್ ಅಂತಾನೆ ಅವ್ರ ಭಾಷೆಯಿಂದಾನೆ ಅವ್ರ ಸ್ವಂತ ಮಾತಿಂದಾನೆ ಒಂಥರ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಒಂಥರ ಯಾವುದೇ ವಿಡಿಯೋಗ್ಲಿ ಏನಾದ್ರೂ ಒಂದು ಚೇಂಜಸ್ ಕಾಣಿಸ್ಬೇಕು. ಎಲ್ರ ತರ ನಾವು ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ರೆ ಪಕ್ಕ ಕ್ಲಿಕ್ ಆಗ್ತೀವಿ ಆದಷ್ಟು ಬೇಗ. ಇವರು ಫುಲ್ ಟೈಮ್ ಯೂಟ್ಯೂಬರ್ಸ್ ಅಲ್ಲ. ಇವರು ಟೋಟಲ್ ಇವರ ಗ್ಯಾಂಗ್ ಅಲ್ಲಿ ಇರೋದು 4 ಜನ ಅಡಿಗೆ ಮಾಡ್ತಾರೆ. ಕ್ಯಾಮ್ರಾ ಮುಂದ್ಗಡೆ ಬರೋದು 4 ಜನ, ಕ್ಯಾಮ್ರಾ ಹಿಂದ್ಗಡೆ ಒಬ್ರು ಇರ್ತಾರೆ. ಅಂದ್ರೆ ಟೋಟಲ್ 5 ಜನದ ಒಂದು ಗ್ರೂಪ್ ಇದು. 5 ಜನದಲ್ಲಿ ಅವರು ವಾರ ಪೂರ್ತಿ ಕೆಲ್ಸಕ್ಕೆ ಹೋಗ್ತಾರೆ. ಸೋಮವಾರ ಅವರಿಗೆ ರಜೆ ಇರುತ್ತಂತೆ. ಅವರ ಒಂದು ಊರಲ್ಲಿ ಏನೋ ಒಂದು ಸಿಟಿ, ಒಂದು ಹಳ್ಳಿ ಊರ್ ಅಂದ್ರೆ ಒಂದು ಸಿಟಿ ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಆ ಸಿಟಿಲಿ ಅವ್ರ ಕೆಲ್ಸಕ್ಕೆ ಸೋಮವಾರ ರಜೆ ಕೊಡ್ತಾನೆ. ಆ ಉಳಿದಿರೋ ಒಂದು ರಜೆಯನ್ನು ಕೂಡ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಇವರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಆಕ್ಚುಲಿ ಉಳಿದಿರೋ ಒಂದು ರಜೆನು ಇದ್ರಲ್ಲೂ ಕೂಡ ಏನಾದ್ರು ಮಾಡ್ಬೋದಲ್ಲ ಅಂದ್ಬಿಟ್ಟು ಕ್ರಿಯೇಟಿವ್ ಆಗಿ ಮಾಡೋದು. ಇವರು ವಿಡಿಯೋ ಶೂಟ್ ಮಾಡೋದು ಪ್ರತಿ ಸೋಮವಾರ, ಅಂದ್ರೆ ಏನು ಅವ್ರಿಗೆ ರಜೆ ಸೂಟಿ ಅಂತ ಇರುತ್ತೆ, ಪ್ರತಿ ಸೋಮವಾರ ವಿಡಿಯೋನ ಶೂಟ್ ಮಾಡ್ತಾರೆ. ಅದನ್ನ ಎಡಿಟ್ ಮಾಡಿ ಮಂಗಳವಾರನೋ ಅಥವಾ ಬುಧವಾರನೋ ಬಿಡ್ತಾರೆ. ಇವರು ತಿಂಗಳಿಗೆ ಬರೀ 4 ವಿಡಿಯೋ ಬಿಡ್ತಾರೆ. ಬರೀ 4 ವಿಡಿಯೋ ಮಾತ್ರ. ಯಾಕಂದ್ರೆ ಸೋಮವಾರ ಅಂದ್ರೆ ತಿಂಗಳಲ್ಲಿ 4 ಸೋಮವಾರ ಬರುತ್ತೆ. 4 ಸೋಮವಾರನು ವೇಸ್ಟ್ ಮಾಡ್ದಂಗೆ ವಿಡಿಯೋ ಮಾಡ್ತಾರೆ. ಜನಗಳ ಮುಂದೆ ಎಂಟರ್ಟೈನ್ ಮಾಡ್ತಾರೆ ಜನಗಳನ್ನ. ನಿಜವಾಗ್ಲೂ ಖುಷಿ ಆಗುತ್ತೆ ಈ ತರ ಚಾನಲ್ಸ್ಗಳನ್ನ ಕನ್ನಡದಲ್ಲಿ ನೋಡೋಕ್ಕೆ. ನಮ್ಗೊಂಥರ ಖುಷಿ ಆಗ್ತಿ. ನಾನು ಕೂಡ ಅವ್ರ ಚಾನಲ್ ನಾನು ನೋಡ್ತಾ ಇರ್ತೀನಿ, ತುಂಬಾ ಖುಷಿ ಅನ್ಸುತ್ತೆ. ಆಕ್ಚುಲಿ ಈ ತರ ಚಾನಲ್ಗಳು ಕಲಿಯೋಕೆ ಅನ್ನೋದಕ್ಕಿಂತ ಒಂದು ಇಂಟ್ರೆಸ್ಟ್, ತುಂಬಾನೇ ಖುಷಿ ಆಗುತ್ತೆ ಆ ತರ ಚಾನಲ್ ನೋಡಿದ್ರೆ. ಅವ್ರು ಮಾಡೋ ರೀತಿ, ಅವ್ರು ಮಾಡೋ ವಿಧಾನ ತುಂಬಾನೇ ಚೆನ್ನಾಗಿರುತ್ತೆ. ಇವರ ತಿಂಗಳ ಆದಾಯ ನೋಡೋಕಿನ್ನ ಮೊದಲು, ನಾನು ಲೆಕ್ಕ ಮಾಡಿ ಹೇಳೋಕಿನ್ನ ಮೊದಲು ಅವರೇ ಒಂದು ಸ್ವತಃ ಡಿಜಿಟಲ್ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಕೊಟ್ಟಾಗ ಏನ್ ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಅವರೇ ಎಲ್ಲ ನೋಡ್ಕೊಳ್ಳೋದು. ಯೂಟ್ಯೂಬ್ ಚಾನಲ್ ಮ್ಯಾನೇಜ್ಮೆಂಟ್ ಪೂರ್ತಿ ಅವ್ರ ಕೈಯಲ್ಲೇ ಇರುತ್ತೆ. ಅವ್ರು ಹೇಳಿರೋ ಪ್ರಕಾರ ನಮ್ಮ ತಿಂಗಳ ಆದಾಯ ಎಷ್ಟು ಅಂದ್ರೆ 20,000 3 ಫೋನ್ ತಗೊಳ್ಬಹುದು ನಾವು ಒಂದು ತಿಂಗಳಿಗೆ ಅಂತ ಹೇಳಿದ್ದಾರೆ. ಅಂದ್ರೆ 60,000 ಅಂತ ಅರ್ಥ. ಯೂಟ್ಯೂಬ್ ಇಂದ ಎಷ್ಟು ಆದಾಯ ಬರುತ್ತೆ ಕಿಲಾಡಿ ಕುಕಿಂಗ್ ಅವ್ರಿಗೆ. ಇವಾಗ ಕಾರ್ ತಗೊಂಡಿದ್ದಾರೆ, ಎಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗ್ ಆಗ್ತಾ ಇದಾರೆ, ದಪ್ಪವಾಗಿ ಚೆನ್ನಾಗಿರೋ ಬಟ್ಟೆ ಹಾಕೊಳ್ತಾ ಇದಾರೆ. ಎಷ್ಟು ಆದಾಯ ಬರ್ತಾ ಇದೆ ಈಗ ನಮಗೆ ಭಾಳ ಅಂದ್ರೆ ಒಂದು 20,000 ರೂಪಾಯಿ ಒಂದು 2-3 ಮೊಬೈಲ್ ತಗೋಬೋದ್ರಿ. 20,000 ರೂಪಾಯಿ 3 ಮೊಬೈಲ್ ಅಂದ್ರೆ 60,000 ಇನ್ಕಮ್. ಹೆಚ್ಚು ಕಮ್ಮಿ ಅಷ್ಟೇ ರೀ. ಒಂದ್ಸಲ ವೇರಿಯೇಷನ್ ಆಗುತ್ತೆ. ಒಂದ್ಸಲ 20,000 3 ಫೋನ್ ತಿಂಗಳಿಗೆ ತಗೊಂಡ್ರೆ 60,000 ಅಂತ ಲೆಕ್ಕಾಚಾರ ಬರುತ್ತೆ ತಿಂಗಳಿಗೆ.
ಅದು ಅವ್ರು ಹಾಕಿರೋ 4 ವಿಡಿಯೋದ ಆಗಿರಲ್ಲ ಆ ದುಡ್ಡು. ಹಳೆ ಹಿಂದಿನ ವಿಡಿಯೋ ಕೂಡ ವ್ಯೂಸ್ ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಆ ವಿಡಿಯೋಯಿಂದನೂ ಒಂದ್ ಸ್ವಲ್ಪ ಅಂತಿರುತ್ತೆ. ಪ್ರೆಸೆಂಟ್ ಆಗಿ ಹಾಕಿರೋ ವಿಡಿಯೋಸ್ಗಳಿಂದಾನು ಬಂದಿರುತ್ತೆ ದುಡ್ಡು. ತಿಂಗಳಿಗೆ 4 ವಿಡಿಯೋ ಮಾಡ್ತಾರೆ. ಇವರ ಜನವರಿಯ 4 ವಿಡಿಯೋಯಿಂದ ಬಂದಿರೋ ವ್ಯೂಸು ಟೋಟಲ್ಲು ಒಟ್ಟು 13 ಲಕ್ಷ ಮೇಲ್ಗಡೆ ಬರುತ್ತೆ ಇವರ ವ್ಯೂಸು. ಜನವರಿ ತಿಂಗಳಲ್ಲಿ ಅಪ್ಲೋಡ್ ಮಾಡಿರೋದು 4 ವಿಡಿಯೋ. ಆ 4 ವಿಡಿಯೋಯಿಂದ ಬಂದಿರೋ ವ್ಯೂಸು 13 ಲಕ್ಷ ಮೇಲ್ಗಡೆ ಬರುತ್ತೆ. ನಾವು ಸುಮಾರು 13 ಲಕ್ಷ ವ್ಯೂಸನ್ನ 13 ಲಕ್ಷ ವ್ಯೂಸಿಂದ 3,000 ವ್ಯೂಸಿಗೆ $1 ಆಗುತ್ತೆ ಅಂತ ನಾವು ಡಿವೈಡ್ ಮಾಡಿದ್ರು ಕೂಡ $433 ಇವರಿಗೆ ಜನರೇಟ್ ಆಗುತ್ತೆ. $433. ಆ $433ನ ಇಂಡಿಯನ್ ರುಪೀಗೆ ಕನ್ವರ್ಟ್ ಮಾಡಿದ್ರೆ ಇವತ್ತಿನ ರೇಟ್ಗೆ ಸುಮಾರು $82 ಇದೆ. ಇವತ್ತಿನ ರೇಟು $82 ಇದೆ ಇವತ್ತಿನ ರೇಟು. ಆ $82ನ ಇವತ್ತಿನ ರೇಟಿಗೆ ನಾವು ಕನ್ವರ್ಟ್ ಮಾಡಿದ್ರು ಕೂಡ ಸುಮಾರು 35,000 ಮೇಲ್ಗಡೆ ಇವರ ಅಮೌಂಟ್ ಆಗುತ್ತೆ. ಇದು ಬರೀ ಒಂದು ತಿಂಗಳ 4 ವಿಡಿಯೋಗೆ ಬಂದಿರೋಂಥ ವ್ಯೂಸಿನ ದುಡ್ಡು. ನಾನು ಈಗಲೇ ಹೇಳ್ತಾ ಇದ್ದೀನಿ, ಬರೀ ಒಂದು ತಿಂಗಳ 4 ವಿಡಿಯೋಯಿಂದ ಬಂದಿರೋ ವ್ಯೂಸ್ಗೆ ಇಷ್ಟು ದುಡ್ಡು. ಹಿಂದಿನ ವಿಡಿಯೋ ಕೂಡ ಅದು ವ್ಯೂಸ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಇವ್ರದ್ದು ಬೇರೆ ಚಾನಲ್ಗಳ ಥರ ಅಲ್ಲ, ಟೆಕ್ ಬಗ್ಗೆ ಟೆಕ್ ಚಾನಲ್ ಇವತ್ತಿನ ಕಂಟೆಂಟ್ ಏನಿರುತ್ತೆ ಅಷ್ಟು ಮಾತ್ರ ನೋಡ್ತಾರೆ, ಮತ್ತೆ ಮುಂದಕ್ಕೆ ಅದನ್ನ ರೀಚ್ ಆಗಲ್ಲ ಅಷ್ಟೊಂದೇನು. ಇವ್ರ ಚಾನಲ್ ಹಂಗಲ್ಲ, ಎಂಟರ್ಟೈನ್ಮೆಂಟ್ ಪರ್ಪಸ್ ವ್ಯೂಸ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಇವರ ತಿಂಗಳ ಆದಾಯ ಸುಮಾರು ಒಂದು 60,000 ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಾನು ಲೆಕ್ಕ ಮಾಡಿದಾಗ 35,000ರಿಂದ 40,000 ಇವರ ಒಂದು ಅಮೌಂಟ್ ಆಗುತ್ತೆ. ಇರಲಿ, ಇನ್ನೂ ಚೆನ್ನಾಗಿ ಬೆಳೀಲಿ. ಕನ್ನಡ ಕುಕಿಂಗ್ ಚಾನಲ್ ಅಂತ ಹೇಳ್ಕೊಂಡು ನಮಗೂ ಹೆಮ್ಮೆ. ಇವರ ಮಾತಾಡೋ ಶೈಲಿ ನನಗೂ ಕೂಡ ತುಂಬ ಇಷ್ಟ. ಇನ್ನೂ ಬೆಳೀಲಿ ಇವರು. ನಾನು ಇವ್ರ ಚಾನಲ್ ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವರಲ್ಲಿ. ದಯವಿಟ್ಟು ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮುಂದಿನ ಸಲ ಯಾರ ಒಂದು ಯೂಟ್ಯೂಬ್ ಚಾನಲ್ನ ಆದಾಯ ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ನಿಮ್ಮವರೆಗೂ ರೀಚ್ ಆಗಿದ್ರೆ ಕಮೆಂಟ್ ಮಾಡಿ. ಮುಂದಿನ ಸಲ ನೀವು ಯಾರ ವಿಡಿಯೋನ ಅವ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತೀರ ಅವರ ಒಂದು ಆದಾಯನ ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ರತಿ ಒಬ್ಬರು ತಿಂಗಳ ಆದಾಯಕ್ಕಿಂತ ಈ ಯೂಟ್ಯೂಬ್ನ ಪೇಮೆಂಟ್ ಪೂರ್ತಿ ಜನ್ಮಜಾಲ ಆಡ್ತೀನಿ. ನನಗೆ ಒಂದ್ಸರಿ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ಶುರು ಆಗಲಿ, ಆಲ್ಗರಿದಮ್ನೇ ಹೆಂಗೆ ವರ್ಕ್ ಆಗುತ್ತೆ ಅಂತ ಪೂರ್ತಿ ನಿಮ್ಮ ಮೆಥಡ್ ಇಡ್ತೀನಿ ಯೂಟ್ಯೂಬ್ನ. ಏನು ಮಾಡ್ತೀನಿ, ಇನ್ನೂ ದುಡ್ಡು ಬರ್ತಾ ಇಲ್ಲ ನನಗೆ ಯೂಟ್ಯೂಬಿಂದ, ಆದಷ್ಟು ಬೇಗ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಒಂದು 4-5 ಜನಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಹಲವಾರು ಯೂಟ್ಯೂಬರ್ಸ್ನ, ಈ ಇಂಡಿಯಾದಲ್ಲಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ, ಹೊರ ದೇಶದಲ್ಲಾಗಲಿ ಇಂಡಿಯಾದಲ್ಲಿ, ಅವರೆಲ್ಲ ಯೂಟ್ಯೂಬ್ ಚಾನಲ್ನ ಆದಾಯ ನಿಮ್ಮ ಎದುರುಗಡೆ ತರ್ತೀನಿ. ಯೂಟ್ಯೂಬ್ ಬಗ್ಗೆ ಮಾಡೋಂಥ ಪ್ರತಿಯೊಂದು ವಿಡಿಯೋಗಳನ್ನ ಯೂಟ್ಯೂಬ್ನ ಬಗ್ಗೆ ಹೆಂಗೆ ವರ್ಕ್ ಆಗುತ್ತೆ ಯೂಟ್ಯೂಬ್ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ತೀನಿ ನಿಮಗೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಜೊತೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.